ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡು ಥರಥರ ಪ್ರಾಣಿಗಳ ಬೀಡು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ನಾನೇ 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 ಅಂತ ಬಂತು ಹುಲಿ ಮುಂದೆ, ನೀವುಗಳೆಲ್ಲ ಲೆಕ್ಕ ಇಲ್ಲ ಎಂದು ನನ್ನ ಮುಂದೆ. ಕಂಬ ಬೇಡ ಹುಲಿರಾಯ ಅಂತ ಕೇಳ್ತು ನರಿರಾಯ. ಮನುಷ್ಯನೆಂಬ ಪ್ರಾಣಿ ಉಂಟು, ಅದಕ್ಕೆ ತುಂಬಾ ಬುದ್ಧಿ ಉಂಟು. ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ? ಯಾರವನು? ಎಲ್ಲಿದ್ದಾನೆ? ಎಲ್ಲ ನೋಡಿಲ್ಲ. ಹಿಂದೆ ನಮ್ಮ ಮುತ್ತಾದ ಅವನ ಕೈಯಲ್ಲಿ ಸಿಕ್ಕೊಂಡ, ಮನುಷ್ಯ ಹೇಳ್ದಂಗಾಗ ಹತ್ಕೊಂಡು ಅಲ್ಲೇ ಕುಳಿತಿದ್ದ. ಕೋತಿ ಹೇಳಿದ ಮಾತನ್ನು ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ. ಎಲ್ಲವೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ? ಮನುಷ್ಯನೇ? ಯಾಕಪ್ಪ ಹುಲಿರಾಯ? ಬುದ್ಧಿ ಬಂತ ಅವನಂತೆ, ಅದೇ ನೋಡು ನನ್ ಚಿಂತೆ. ನನ್ನ ಕೈಲೇ ಸಿಕ್ಕಿದರವನು ಕಚ್ ಕಚ್ ತಿಂತೀನಿ ನಾನು. ಅಯ್ಯೋ ಅಯ್ಯೋ ಹುಲಿರಾಯ, ನೀ ಕಾಡಿಗೆ ರಾಜ ಮಹಾರಾಯ. ಆ ಮನುಷ್ಯ ಪ್ರಾಣಿ ನೀನು ಹುಡ್ಕೊಂಡು ಹೋಗೋದೇನು? ಕರೆಸು ನಿನ್ನ ಅರಮನೆಗೆ, ಬರ್ಲಿ ನೀನಿರೋ ಕಡೆಗೆ. ಅರಮನೆ ಅಂದ್ರೆ ನಿನ್ನಂಥ ರಾಜ ಇರೋ ಮನೆ ಅಂಥದ್ದು ಯಾವುದು ಇಲ್ವಲ್ಲ? ಕಟ್ಕೊಡ್ಬಲ್ಲೆ ನಾನೆಲ್ಲ. ಹಾಗಾದ್ರೆ ಕಟ್ಕೊಡು. ರಾಜ ನಿನ್ನ ಅರಮನೆ ನೋಡು, ಪ್ರವೇಶ ಮಾಡು, ಏರ್ಪಾಟ್ ಮಾಡು. ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ, ಹಾಕು ಡಂಗೂರ. ಪ್ರಾಣಿಗಳೆಲ್ಲ ಬನ್ನಿರಿ ಕೂಡಿ, ಹುಲಿರಾಯನ ಅರಮನೆ ನೋಡಿ. ಸಂತಸದಿಂದ ಎಲ್ಲರೂ ಹಾಡಿ, ಮನುಷ್ಯ ಪ್ರಾಣಿಯ ಸೋಲನ್ನು ನೋಡಿ. ಹೆಮ್ಮೆಯಿಂದ ಹುಲಿರಾಯ ಹೊಕ್ಕಿತು ಅರಮನೆಯ, ಕಟ್ಟನೆ ಗೋಣಿನ ಬಾಗಿಲು ಬಿದ್ದಿತು ಹೆದರಿಸಿ ಆ ಹುಲಿಯ.
ಯಾಕೆ ಹೀಗೆ ಮಾಡಿದೆಯೋ ನೀನು ಕೇಳಯ್ಯ, ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ? ಹೌದು ನಾನೇ. ನಿನಗಿಂತ ನಾ ಬುದ್ಧಿವಂತ ಏಕೆ ಗೊತ್ತೇ? ಮಾತಾಡಿದ್ದ ಬರೆಯಲು ಬಲ್ಲೆ, ಬರೆದಿದ್ದೆಲ್ಲ ಓದಲು ಬಲ್ಲೆ, ಎಲ್ಲ ವಿಷಯ ತಿಳಿಯಲು ಬಲ್ಲೆ, ನಿನ್ನಂಥವರ ಹಿಡಿಯಲು ಬಲ್ಲೆ. ನೀ ಕಾಡಿಗೆ ರಾಜ ಆದರೇನು, ವಿದ್ಯಾ ಬುದ್ಧಿ ಸೊನ್ನೆ, ಸರ್ಕಸ್ ಆಗಿ ಫಟಿ ರೇಟು ಕಾದಿದೆ ನಿನ್ನೆ. ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ. ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ. ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ.